ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವು ನನ್ನ ಚಾನಲಲ್ಲಿ ಅಂದರೆ ನಿಮ್ಮ ಮನೆಯಲ್ಲೇ ನೀವು ಅಡುಗೆ ಮಾಡಿ ನನ್ನ ಚಾನಲಲ್ಲಿ ನನ್ನ ಜೊತೆ ಕಾಣಿಸ್ಕೋಬೇಕು ಅಂತ ಆಸೆ ಇತ್ತು ಅಂತ ಹೇಳಿದ್ರೆ ಸಿಂಪಲ್ಲಾಗಿ ರೂಪಾ ಪ್ರಭಾಕರ್ official@gmail.com ಇಮೇಲ್ ಐ ಡಿಗೆ ನಿಮ್ಮ ಒಂದು ವೆಜ್ ರೆಸಿಪಿನ ಇಮೇಲ್ ಮಾಡಿದ್ರೆ ನನಗಿಷ್ಟ ಆಯಿತು ಅಂತ ಹೇಳಿದ್ರೆ ನಾನು ನಿಮ್ಮ ಮನೆಗೆ ಬಂದು ಶೂಟ್ ಮಾಡ್ತೀನಿ. ಈ ವಿಷಯ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ? ಸೊ ನೀವು ಉದ್ದಿನ ವಡೆ ಕೇಳಿರ್ತೀರ, ಮದ್ದೂರು ವಡೆ ಕೇಳಿರ್ತೀರ, ಆಂಬೋಡೆ ಕೇಳಿರ್ತೀರ. ಇತ್ತೀಚೆಗೆ ನನ್ನ ಚಾನಲಲ್ಲಿ ಸುರುಳಿ ವಡಿ ಅಂತ ಕೂಡ ನಾವೊಂದು ವಿಡಿಯೋನ ಮಾಡಿ ಹಾಕಿದ್ದೀವಿ. ನೋಡಿದ್ದೀರಾ? ಇನ್ನೂ ನೋಡಿಲ್ಲ ಅಂದರೆ ಪ್ಲೀಸ್ ಚೆಕ್ ಮಾಡಿ. 3 types ಆಫ್ ಸುರುಳಿ ವಡೆ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಅದನ್ನು ಚೆಕ್ ಮಾಡಿ. ಜೋಳದ್ರಲ್ಲಿ ವಡಿ ಮಾಡ್ಬೋದು ಅಂತ ಗೊತ್ತಿತ್ತಾ ನಿಮಗೆ? ಎಸ್, ಜೋಳದ ವಡೆ ಹೇಗೆ ಮಾಡೋದು, ಯಾರು ಮಾಡ್ತಾರೆ, ಈ ಎಲ್ಲ ಡೀಟೇಲ್ಸನ್ನು ಇವತ್ತಿನ ಎಪಿಸೋಡಲ್ಲಿ ನೀವು ನೋಡ್ತಾ ಹೋಗ್ತೀರಾ. ಅಷ್ಟಕ್ಕೂ ಮುಂಚೆ ಎಲ್ರಿಗೂ ಹೆಲ್ಪ್ ಆಗುವಂಥದ್ದು, ಇತ್ತೀಚೆಗೆ ಎಲ್ರಿಗೂ ತುಂಬ ಕಾಮನ್ ಆಗೋಗಿರೋದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು ಅನ್ನೋದು ನನ್ನ ಆಸೆ. ಈಗ ಏನು ಗೊತ್ತಾ, ಎಲ್ಲರಿಗೂ ಸ್ಟ್ರೆಸ್ಸೇ, ಎಲ್ಲರಿಗೂ ಟೆನ್ಷನು, ಎಲ್ರಿಗೂ ಸ್ಟ್ರೆಸ್ಸು, ಎಲ್ಲರೂ ಬ್ಯುಸಿ, ಹೀಗೆ ಆಗೋಗಿದೆ. ಸೊ ಮನೆಯಲ್ಲಿ ಪ್ರಶಾಂತ್ ತುಂಬ ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತಿರ್ತಾರೆ. ಸೊ ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತಾ ಈ ಸ್ಟ್ರೆಸ್ಸಿಂದ ಮತ್ತು ಈ 2 ವೀಲರಲ್ಲಿ ಜಾಸ್ತಿ ಓಡಿಸಿದ್ರು ನೋಡಿ ಅವ್ರಿಗೆಲ್ಲ ಬ್ಯಾಕ್ ಪೇಯ್ನು, ನೆಕ್ ಪೇಯ್ನು ಈ ಥರದ್ದೆಲ್ಲ ಇರುತ್ತೆ. ಸೊ ಪ್ರಶಾಂತ್ಗೆ ಪರ್ಟಿಕ್ಯುಲರ್ ಆಗಿ ನೆಕ್ಕು, ಶೋಲ್ಡರು ಇದೆಲ್ಲ ಮಸಲೆಲ್ಲ ತುಂಬ ಸ್ಟಿಫ್ ಆಗಿಬಿಟ್ಟಿದೆ. ಸೊ ಏನಿದಕ್ಕೆ ಸೊಲ್ಯೂಷನ್ ಹುಡ್ಕೋದು ಅಂತ ತುಂಬ ಯೋಚನೆ ಮಾಡ್ತಾ ಇದ್ದೆ. ಯಾಕಂದರೆ ಎಲ್ಲ ಸಲ ನಾವು ಹೊರಗಡೆ ಹೋಗಿ ಇದಕ್ಕೆ ಒಂದು ಸೊಲ್ಯೂಷನ್ನ ಹುಡ್ಕೋಕ್ಕಾಗಲ್ಲ. ಮನೆಯಲ್ಲೇ ಒಂದು ಸೊಲ್ಯೂಷನ್ ಬೇಕು ಅಂತ ನಾನು ತುಂಬ ರಿಸರ್ಚ್ ಮಾಡಿದಾಗ ನನಗೆ ಇದಕ್ಕೆ ಅಂತ ಒಂದು ಅದ್ಭುತವಾದಂಥ ಪ್ರಾಡಕ್ಟ್ ಸಿಕ್ಕಿದೆ. ಅದು ಯಾವುದು ಅಂತ ನೀವೇ ನೋಡಿ. ಎಸ್, ಇದೇ ನೋಡಿ, ಅಗ್ಯಾರೋ ಮಲ್ಟಿ ಫಂಕ್ಷನಲ್ ಟೆನ್ಸ್ ಮಸಾಜರ್. ಮಾಡೆಲ್ ಬಂದು TM2421. ಇದನ್ನು ನಾನು ಇತ್ತೀಚೆಗೆ ಅಮೆಝಾನಲ್ಲಿ ಪರ್ಚೇಸ್ ಮಾಡಿದಂಥ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದನ್ನು ಮರಿಬೇಡಿ. ಇದೇನಿದು ಇಷ್ಟಿದೆ, ಸೆಲ್ ಫೋನ್ಗಿಂತ ಚಿಕ್ಕದಾಗಿದೆ, ಹೇಗಪ್ಪ ಇದನ್ನು ಯೂಸ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ? ಇದನ್ನು ಹೇಗೆ ಯೂಸ್ ಮಾಡೋದು, ಇದು ಏನೇನಕ್ಕೆ ಉಪಯೋಗ ಆಗುತ್ತೆ, ಇದ್ರ ಜೊತೆ ನನಗೆ ಏನೇನು ಬಂದಿದೆ ಎಲ್ಲದನ್ನು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ, ನೀವೇ ನೋಡಿ. ಈ ಅಗ್ಯಾರೋ ಡ್ಯುಯಲ್ ಚಾನೆಲ್ ಟೆನ್ಸ್ ಮಸಾಜರ್ ಬಂದು 1 ವರ್ಷ ವಾರಂಟಿ ಜೊತೆ ನನಗೆ ಸಿಕ್ಕಿದೆ. ಅಂಡ್ ಇದು ಬಂದು ರೀಚಾರ್ಜಬಲ್. ಇದನ್ನ 3 hours ಚಾರ್ಜ್ ಮಾಡಿದ್ರೆ 4 hours ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬಹುದು. ಇದರಲ್ಲಿ 180 mAh ರೀಚಾರ್ಜಬಲ್ ಬ್ಯಾಟರೀಸ್ ಇದೆ. ಇದರಲ್ಲಿ 2 ಚಾನೆಲ್ ಇದೆ, A and B. ಇದು ಅದರ ಚಾರ್ಜಿಂಗ್ ಪಾಯಿಂಟ್, ಜೊತೆನೆ ಪಕ್ಕದಲ್ಲೇ ಪವರ್ ಬಟನ್ ಇದೆ. ಇದ್ರ ಜೊತೆ ನಮಗೆ ರೀಚಾರ್ಜ್ ಮಾಡೋಕ್ಕೆ ಅಂತ ಒಂದು USB ಕೇಬಲ್ ಬಂದಿದೆ. ಜೊತೆನಲ್ಲಿ 3 ಎಲೆಕ್ಟ್ರಿಕ್ ವೈರ್ಸ್. ಇದು ಆ್ಯಕ್ಚುಲಿ ಮಸಾಜ್ ಪ್ಯಾಡ್ ವೈರ್ಸು. ನಾವು ಅಟ್ ಎ ಟೈಮ್ 2 ಯೂಸ್ ಮಾಡಬಹುದು, ಬಟ್ ಒಂದನ್ನ ಸ್ಪೇರ್ ಅಂತ ಕೊಟ್ಟಿರ್ತಾರೆ. ನಮಗೆ 3 types ಆಫ್ ಮಸಾಜ್ ಪ್ಯಾಡ್ಸ್ ಇದರಲ್ಲಿ ಕೊಡ್ತಾರೆ ನೋಡಿ. ಇದು ಬಂದು ಮೀಡಿಯಂ ಪ್ಯಾಡ್ಸ್, ಇದು ಬಂದು 6 pieces ಇದೆ, ಅಂದರೆ 3 sets. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಲಾರ್ಜ್ ಪ್ಯಾಡ್ಸ್, ಇದು ಬಂದು 2 pieces, 1 ಪೇರು. ಅಂಡ್ ಲಾಸ್ಟ್ಲಿ ಸ್ಮಾಲ್ ಪ್ಯಾಡು, ಇದು ಕೂಡ ಒಂದೇ ಪೇರು, 2 pieces ಇರುತ್ತೆ. ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ಜೊತೆ ಬಂದಿರೋದ್ರಿಂದ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಇದರಲ್ಲಿ ಇರುತ್ತೆ. ಇದನ್ನ ನೋಡ್ಕೊಂಡು ನಾವು ಫಾಲೋ ಮಾಡ್ಕೋಬಹುದು. ಬೆಸ್ಟ್ ಪಾರ್ಟ್ ಅಂದ್ರೆ ಇದ್ರ ಜೊತೆ ನಮಗೊಂದು ಕ್ಯೂಟ್ ಲಿಟಲ್ ಪೌಚ್ ಕೂಡ ಇದೆ. ಸೊ ಎಲ್ಲ ಇದ್ರೊಳಗೆ ನೀಟಾಗಿ ನಮ್ಮ ಜೊತೆ ಕ್ಯಾರಿ ಮಾಡಬಹುದು. ಪವರ್ ಬಟನ್ ಆನ್ ಮಾಡಿದ ತಕ್ಷಣ ಡಿಸ್ಪ್ಲೇ ಲೈಟು ಆನ್ ಆಗುತ್ತೆ. ನಮಗೆ ಸಾಕಷ್ಟು ಕನ್ವೀನಿಯಂಟ್ ಆಗಿರುವಂಥ ಲಾರ್ಜ್ ಡಿಸ್ಪ್ಲೇ ಇದೆ ನೋಡಿ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದು ಬಂದು ಟೈಮರು. T ಅನ್ನೋ ಬಟನ್ನ ಪ್ರೆಸ್ ಮಾಡ್ತಾ ಇದ್ರೆ ನೀವು ಮಿನಿಮಮ್ 10 ಮ್ಯಾಕ್ಸಿಮಮ್ 60 ತನಕ ಟೈಮನ್ನು ಸೆಟ್ ಮಾಡಬಹುದು. ಆ್ಯಂಡ್ ಈ ಕಡೆ ಬ್ಯಾಟ್ರಿ ಇಂಡಿಕೇಶನ್ ಇದೆ. ಜೊತೆಯಲ್ಲಿ M ಅನ್ನೋ ಬಟನ್ನು ನಮಗೆ ಮೋಡ್ಸು. ಇದರಲ್ಲಿ 24 ಮೋಡ್ಸು, 20 ಇಂಟೆನ್ಸಿಟಿ ಲೆವೆಲ್ಸ್ ಇದೆ. ಈ 24 ಮೋಡ್ಸ್ ಅಂದರೆ ಈ 6 ಏನು ಕಾಣಿಸ್ತಿದೆ ನಿಮಗೆ ಡಿಸ್ಪ್ಲೇನಲ್ಲಿ, ಇದ್ರ ಒಳಗೆ ಕೂಡ ಒಂದೊಂದರಲ್ಲೂ 1 2 3 4 ಥರ ನಾವು ಸೆಲೆಕ್ಟ್ ಮಾಡ್ತಾ ಹೋಗ್ಬೋದು. ಸೆಲೆಕ್ಟ್ ಮಾಡೋದಕ್ಕೆ ನೋಡಿ, ಈ ರೈಟ್ ಟು ಲೆಫ್ಟ್ ಬಟನ್ಸ್ ಏನಿದೆ ಅದನ್ನು ಪ್ರೆಸ್ ಮಾಡ್ತಾ ಹೋದರೆ ನಮಗೆ ಯಾವ್ದು ಬೇಕೋ ನಮಗೆ ಕಸ್ಟಮೈಸಬಲ್ ಆಗಿ ನಾವು ಅದನ್ನು ಚೂಸ್ ಮಾಡ್ಕೋಬಹುದು. ಈ ಮಲ್ಟಿ ಫಂಕ್ಷನಲ್ ಟೆನ್ಸ್ ಮಸಾಜರ್ ಏನಿದೆ ಇದು ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡುತ್ತೆ, ನಾನ್ ಇನ್ವೇಸಿವ್ ಪೇನ್ ಮ್ಯಾನೇಜ್ಮೆಂಟ್ ಆಗುತ್ತೆ, ಜೊತೆಯಲ್ಲಿ ಸೋರ್ನೆಸ್ಸು, ಇನ್ಫ್ಲಮೇಷನ್ನ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೆ ಕ್ರೋನಿಕ್ ಮತ್ತು ಅಕ್ಯೂಟ್ ಪೇನ್ನ ರೆಡ್ಯೂಸ್ ಮಾಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ನಮಗೆ ಪೇನ್ ಹೇಗಿದೆ, ನಮಗೆ ಯಾವ್ದು ಬೇಕು ಆ ಮಸಾಜ್ ಪ್ಯಾಡನ್ನು ಯೂಸ್ ಮಾಡಬಹುದು. ನಾನೀಗ ಇಲ್ಲಿ ಮೀಡಿಯಂ ಮಸಾಜ್ ಪ್ಯಾಡನ್ನು ತೊಗೊಂಡಿದ್ದೀನಿ. ಇದನ್ನು ಕನೆಕ್ಟ್ ಮಾಡೋದು ತುಂಬ ಈಸಿ ನೋಡಿ. ಈ ವೈರ್ ಏನಿದೆ, ಈ ಬಟನ್ನು ಜಸ್ಟ್ ಲಾಕ್ ಮಾಡಿದ್ರೆ ಇಟ್ ಇಸ್ ರೆಡಿ ಟು ಯೂಸ್.
ಈ ಎಲೆಕ್ಟ್ರಿಕ್ ವೈರ್ನ AB ಚಾನೆಲ್ಗಳಿಗೆ ಕನೆಕ್ಟ್ ಮಾಡಿದ್ರೆ ಇಟ್ ಇಸ್ ರೆಡಿ ಟು ಯೂಸ್. ಇದು ಇಂಡಿಪೆಂಡೆಂಟ್ ಡ್ಯುಯಲ್ ಚಾನಲ್ ಆಗಿರೋದ್ರಿಂದ ನಾವು 2 ಡಿಫ್ರೆಂಟ್ ಮೋಡ್ಸ್ನ 2 ಡಿಫ್ರೆಂಟ್ ಇಂಟೆನ್ಸಿಟಿನ ಅಟ್ ಒನ್ಸ್ ನಾವು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಲೈಕ್ ನಾನು ಎನಲ್ಲಿ ಬ್ಯಾಕ್ ಪೈನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಬಿನಲ್ಲಿ ನನಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಆಕ್ಯುಪಂಕ್ಚರ್ ಈ ಥರ. ಆ್ಯಂಡ್ ಆಲ್ಸೋ ಇಂಟೆನ್ಸಿಟಿಗೆ ನೋಡಿ ಡಿಕ್ರೀಸ್ ಆ್ಯಂಡ್ ಇನ್ಕ್ರೀಸ್ ಬಟನ್, ಪ್ಲಸ್ ಆ್ಯಂಡ್ ಮೈನಸ್ ಬಟನ್ ಇಲ್ಲೇ ಕೆಳಗೆ ಇರೋದ್ರಿಂದ ನಾವು ಎಷ್ಟು ಬೇಕೋ ಅಷ್ಟು ಇಂಟೆನ್ಸಿಟಿನ ಸೆಲೆಕ್ಟ್ ಮಾಡ್ಕೋಬಹುದು. ಎಗೆ ಸಪ್ರೇಟ್ ಆಗಿದೆ, ಬಿಗೆ ಸೆಪ್ರೇಟ್ ಆಗಿದೆ. ಈ ಮಸಾಜ್ ಪ್ಯಾಡ್ನ ಯೂಸ್ ಮಾಡಬೇಕಾದ್ರೆ ಇದು ಕಂಡಿಸಿರುವಂಥ ಪ್ಲಾಸ್ಟಿಕ್ ಸ್ಟಿಕ್ಕರ್ನ ತೆಗೆದು ಜಸ್ಟ್ 1 or 2 ಡ್ರಾಪ್ಸ್ ವಾಟರ್ನ ಹಾಕಿ ಸ್ಟಿಕ್ ಮಾಡಿದ್ರೆ ಬೆಟರು. ಪೇನ್ ಇರೋ ಜಾಗನ ನೋಡಿಕೊಂಡು ನೀಟಾಗಿ ಇದನ್ನು ಸ್ಟಿಕ್ ಮಾಡಿ ಆಯಿತಾ. ಪ್ರಿಫರಬ್ಲಿ ಕ್ರಾಸ್ ಆಗಿ ಸ್ಟಿಕ್ ಮಾಡಿದ್ರೆ ಇದ್ರ ಎಫೆಕ್ಟು ಜಾಸ್ತಿ ಇರುತ್ತೆ. ನೀವು ಬೇಕಾದರೆ ಇದನ್ನು ಸ್ಟ್ರೈಟ್ ಆಗು ಯೂಸ್ ಮಾಡಬಹುದು. ಇದನ್ನು ನೆಕ್ಕು, ಎಲ್ಬೋ, ಫೂಟ್, ಬ್ಯಾಕ್, ಶೋಲ್ಡರ್, ನೀ, ವ್ರಿಸ್ಟ್, ಆ್ಯಂಕಲ್, ಲೆಗ್ ಇಲ್ಲಿ ಎಲ್ಲೇ ಪೇನ್ ಇದ್ರೂ ನಮಗೆ ಆರಾಮಾಗಿ ಯೂಸ್ ಮಾಡಬಹುದು. ಪೇನ್ ಎಷ್ಟಿದೆ ನೋಡಿಕೊಂಡು ನಾವು ಪ್ರಿಫರ್ಡ್ ಇಂಟೆನ್ಸಿಟಿನ ಪಿಕ್ ಮಾಡಬೇಕು. 1 to 4 ಆದರೆ ಮಸಲ್ ಆಕ್ಟಿವೇಷನು, 5 to 8 ಆದರೆ ಫ್ಯಾಸಿಯಾ ರಿಲ್ಯಾಕ್ಸೇಷನು, 9 to 12 ಆದರೆ ಲ್ಯಾಕ್ಟಿಕ್ ಆಸಿಡ್ ಡಿಕಂಪೋಸಿಷನು, 13 to 16 ಆದರೆ ಡೀಪ್ ಮಸಾಜು, 17 to 20 ವಿಚ್ ಇಸ್ ಮ್ಯಾಕ್ಸಿಮಮ್ ಅದು ಪ್ರೊಫೆಷನಲ್ ಮೋಡು. ಈ ಜೆಲ್ ಪ್ಯಾಡ್ಸು ರೀಯೂಸಬಲ್ ಆಗಿರೋದ್ರಿಂದ ಮತ್ತೆ ನೀವು ವಾಪಸ್ ತೆಗೆದಿಡಬೇಕಾದ್ರೆ 1 or 2 ಡ್ರಾಪ್ಸ್ ವಾಟರ್ ಹಾಕಿ ಅದೇ ಥರ ಪ್ಲಾಸ್ಟಿಕ್ ಸ್ಟಿಕ್ಕರ್ ಏನಿತ್ತು ಅದನ್ನು ಅಂಟಿಸ್ಬಿಟ್ಟು ವಾಪಸ್ ಎತ್ತಿಟ್ಬಿಡಿ. ನೋಡಿದ್ರಿ ಅಲ್ವಾ, ಈ ಅಗ್ಯಾರೋ ಮಲ್ಟಿ ಫಂಕ್ಷನಲ್ ಟೆನ್ಸ್ ಮಸಾಜರ್ ಮಾಡೆಲ್ ನೆನ್ಪಿಟ್ಕೊಳ್ಳಿ TM2421. ಇದನ್ನು ಹೇಗೆ ಯೂಸ್ ಮಾಡಬೇಕು, ಇದು ನಮ್ಗೆ ಎಷ್ಟೆಲ್ಲ ಬೆನಿಫಿಟ್ ಕೊಡುತ್ತೆ ಅನ್ನೋದು ಡೀಟೇಲ್ ಆಗಿ ನಿಮಗೆ ಅರ್ಥ ಆಗಿದೆ ಈ ವಿಡಿಯೋ ನೋಡಿ ಅಂತ ನಾನು ನಂಬಿದ್ದೀನಿ. ಇದನ್ನು ಹೇಗೆ ಪರ್ಚೇಸ್ ಮಾಡಬೇಕು ಅಂತ ನಿಮಗೆ ಗೊತ್ತೇ ಇದೆ. ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದಂಥ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದನ್ನು ಮರಿಬೇಡಿ. ಓಕೆ ಫೈನ್. ಈ ಥರದೊಂದು ಪುಟಾಣಿ ಪ್ರಾಡಕ್ಟನ್ನು ನಿಮ್ಮ ಮನೆಗೂ ಆದಷ್ಟು ಬೇಗ ತಂದ್ಕೊಂಬಿಡಿ. ಯಾಕಂದರೆ ಪುಟಾಣಿ ಪ್ರಾಡಕ್ಟು ಬಟ್ ತುಂಬ ದೊಡ್ಡ ಸಹಾಯ ಮಾಡುತ್ತೆ. ಓಕೆ ಹಾಗಿದ್ರೆ ಇವತ್ತು ಜೋಳದ ವಡೆ ಕಲಾವತಿಯವರು ಕುಮಾರಸ್ವಾಮಿ ಲೇಔಟಲ್ಲಿ ಇವ್ರ ಮನೆ ಇದೆ, ಅವರು ಮಾಡ್ತಾ ಇದ್ದಾರೆ. ಹೇಗೆ ಮಾಡ್ತಾರೆ, ಏನು ರೆಸಿಪಿ ಅದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲ ಅವ್ರ ಮನೆಗೆ ಹೋಗಿ ನೋಡೋಣ. ಓಕೆ ಈಗ ನಾನು ಕುಮಾರಸ್ವಾಮಿ ಲೇಔಟ್ ನಲ್ಲಿ ಇರುವಂತ ಕಲಾವತಿಯವ್ರ ಮನೆಗೆ ಬಂದಿದ್ದೀನಿ. ಸೊ ಇಲ್ಲಿ ನನ್ನ ಪಕ್ಕದಲ್ಲಿ ಕಲಾವತಿಯವರು ಇದ್ದಾರೆ. ಹಾಗೆ ನಮಸ್ಕಾರ. ಹಾಗೆ ಅವ್ರ ಚಿಕ್ಕ ಮಗಳು, ಇವಳ ಹೆಸರು ತನ್ವಿ ಅಂತನಾ. ಸೊ ಕಲಾವತಿ ಅವರೇ, ಇವಾಗ ನನಗೆ ವೆರಿ ಗುಡ್. ತನ್ವಿ ಎಷ್ಟು ವರ್ಷ ನಿಂಗೆ? 3 years. ಇರಿ ಅವಳು ಹೇಳಿ. ಎಷ್ಟು ವರ್ಷ ಮನೆಗೆ? 3 years. ವೆರಿ ಗುಡ್. ಸ್ಕೂಲಿಗೆ ಹೋಗ್ತೀಯಾ? ಹೋಗಲ್ಲ. ವೆರಿ ಗುಡ್. ಓಕೆ ನೀನು ಮೊಬೈಲ್ ನೋಡ್ತೀಯಾ? ಹೌದಾ, ಇಷ್ಟ ನನಗೆ ಮೊಬೈಲ್ ನೋಡೋದು. ಏನಕ್ಕೆ ಮೊಬೈಲ್ ನೋಡೋದು? ಮೊಬೈಲ್ ಫ್ರಾಕ್ ಎಷ್ಟು ಚೆನ್ನಾಗಿದೆಯಲ್ಲ ನಿಂದು, ಚೆನ್ನಾಗಿದೆ. ವೆರಿ ನೈಸ್. ಗುಡ್. ಹೈ ಸೂಪರ್. ಸೊ ಕಲಾವತಿ ಅವರೇ, ಇವತ್ತು ನಾನು ಫಸ್ಟ್ ಟೈಮ್ ನಿಮ್ಮ ಮನೆಗೆ ಬರ್ತಾ ಇರೋದು. ನೀವು ಎಕ್ಸೈಟೆಡ್ ಆಗಿದ್ದೀರಾ, ನಾನು ಎಕ್ಸೈಟೆಡ್ ಆಗಿದ್ದೀನಿ ಆಕ್ಚುಲಿ. ಸೊ ನಿಮ್ಮ ಬಗ್ಗೆ ಒಂದು ಸಣ್ಣ ಪರಿಚಯ ಮಾಡ್ಕೊಟ್ಬಿಡಿ ನಮ್ಮ ಆಡಿಯನ್ಸ್ಗೆ. ಓಕೆ, ನನ್ನ ಹೆಸರು ಕಲಾವತಿ ಸಚಿನ್ ಪಾಟೀಲ್. ಐ ಆಮ್ ಪ್ರಾಪರ್ ಫ್ರಮ್ ಬೆಳಗಾವಿ. ಬೆಳಗಾವಿ ಅಂದ್ರೆ ಹುಟ್ಟು ಬೆಳೆದಿದ್ದೆಲ್ಲ ಬೆಳಗಾವಿ? ಎಲ್ಲ ಬೆಳಗಾವಿ. ಬೆಂಗಳೂರು ಬಂದು ಎಷ್ಟು ವರ್ಷ ಆಯ್ತು? ಇವಾಗ ನಮ್ಮ ಹಸ್ಬೆಂಡ್ ಬಂದು 2 years ಆಯ್ತ್ರಿ. ನಾನ್ ಬಂದು ಒಂದು 6-7 months ಆಯ್ತು. 6-7 months. ಓ, ಅಂದ್ರೆ ನೀವು ಮದ್ವೆ ಆದ್ಮೇಲೆ ಕೂಡ ಅಲ್ಲಿ ಬೆಳಗಾವಲ್ಲೇ ಇದ್ರಿ? ಮದ್ವೆ ಆಗಿದ್ ನೀವ್ ಯಾವ ಊರ್ಗೆ? ಬೆಳಗಾವಲ್ಲಿ. ಬೆಳಗಾವಿ ಆಕ್ಚುಲಿ ನಮ್ಮ ಹಸ್ಬೆಂಡ್ ಅವರು ನೇಜು, ಚಿಕ್ಕೋಡಿ ಮುಂದ ನೇಜ್ ಅಂತ ಇದ್ರಿ. ಸೊ ಅಲ್ಲಿ ನಿಮ್ಮೂರು? ಓಕೆ. ಸೊ ಅಲ್ಲಿ ಮದ್ವೆ ಆಗಿ ನೀವು ಇವಾಗ ಒಂದ್ 6-7 ತಿಂಗಳು ಆಯ್ತು ಬೆಂಗಳೂರಿಗೆ ಬಂದು? ಹೌದು. ಹೇಗ ಅನಿಸ್ತಿದೆ ಬೆಂಗಳೂರು ಜೀವನ? ಚೆನ್ನಾಗಿದೆ. ಸ್ವಲ್ಪ ಫಾಸ್ಟ್ ಅನಿಸ್ತಾ ಇದೆಯಾ? ತುಂಬಾ ಫಾಸ್ಟ್ ಇದೆ. ಓಕೆ, ಬಟ್ ಅಡ್ಜಸ್ಟ್ ಆಗಿದ್ದೀನಿ. ವೆರಿ ನೈಸ್. ಸೊ ಇಲ್ಲಿ ಸುತ್ತಮುತ್ತ ಇರುವಂತಹ ಹೋಟೆಲ್ಸ್, ಸುತ್ತಮುತ್ತ ಇರೋ ಜಾಗ ಎಲ್ಲ ನೋಡ್ಕೊಂಡ್ ಬಂದ್ರ? ಹೌದೌದು, ಎಲ್ಲ ನೋಡ್ಕೊಂಡ್ ಬಂದ್ವಿ. ಸೊ ಇವತ್ತು ಕಲಾವತಿ ಅವರು ನಮಗೋಸ್ಕರ ಏನ್ ಅಡಿಗೆ ಮಾಡ್ತಾ ಇದ್ದೀರಾ? ಇವತ್ತು ನಾನು ಜೋಳದ ವಡೆ ಮಾಡ್ತೀನಿ. ಜೋಳದ ವಡೆ? ಹೌದು. ಓಕೆ. ತನ್ವಿ, ಯು ಲೈಕ್ ಜೋಳದ ವಡೆ? ಕ್ಯೂಟ್ ಆಗಿದ್ದಾವಲ್ಲ ಇವಳು, ಸಖತ್ ಕ್ಯೂಟ್ ಆಗಿದ್ದಾಳೆ, ಮುದ್ದಾಗಿದ್ದಾಳೆ. ಇವಳು 2ನೇ ಮಗಳು ಅಂತ ಹೇಳ್ತಾ ಇದ್ರಿ? ಫಸ್ಟ್ ಒನ್ 6 years ಸ್ಕೂಲ್ಗೆ ಹೋಗಿದ್ದಾರೆ. ಅವಳ ಹೆಸರು ಸಾನ್ವಿ. ಓ ಚೆನ್ನಾಗಿದೆ. ಸಾನ್ವಿ, ತನ್ವಿ. ನೈಸ್. ಏನ್ ಮಾಡ್ತೀಯ ನೀನು? ಹಾಡ್ ಹೇಳ್ತೀಯ? ನಂಗೆ ರೈಮ್ಸ್ ಹೇಳ್ತೀಯ ಯಾವ್ದಾರು? ಹೇಳಿ, ಯಾವ ರೈಮ್ಸ್ ಹೇಳ್ತೀಯ? ಡೈಲಾಗ್ ಹೇಳ್ತಾಳ? ಹೌದು. ನೀವ್ ಯಾವ ಭಾಷೆ ಮಾತಾಡ್ತಿರೋದು ಈಗ? ಮರಾಠಿ ಮಾತಾಡೋದು. ಮರಾಠಿನಾ? ವೆರಿ ನೈಸ್. ಹೇಳು, ಡೈಲಾಗ್ ಹೇಳು. ಮೈಕ್ ಕೊಡ್ಲಾ ನಿಂಗೆ? ಇದು ಖಾಲಿ ಅಂಕಲ್ ನೋಡ್ಕೊಂಡು ಹೇಳು. ಕಿತ್ತೂರಿನ ಕ್ಯಾಚದನೆ ಕಳೆಗಳೇ ಸತ್ರು ಸೈನ್ಯದ ಮೇಲೆ ಚಂಡಮಾರುತದಂತೆ
ಮುನ್ನಿಗಿಯವರ ಸಿರಗಳನ್ನು ಚಂದಾತಿ ಎತ್ತರೆ ಮರಣ ಗೆದ್ದರೆ ಸ್ವಾತಂತ್ರ್ಯ. ಹರ ಹರ ಮಹಾದೇವಿ. ವೆರಿ ನೈಸ್, ಸೂಪರ್. ಇನ್ನೊಂದ್ಸಲ ಹಾಕ್ಬೇಕು. ಸೂಪರ್ 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 ಸೂಪರ್. ಚೆನ್ನಾಗಿ ಹೇಳಿದೆ, ತುಂಬಾ ಚೆನ್ನಾಗಿ ಹೇಳಿದೆ. ಅದು ಎಷ್ಟು ಚೆನ್ನಾಗಿ ಅಲ್ಲಿ ನೋಡ್ಕೊ ಅಂದ ತಕ್ಷಣ ನೀಟಾಗಿ ಅಲ್ಲೇ ನೋಡ್ಕೊಂಡು ಹೇಳಿದ್ಲು. ನಿದ್ದೆ ಬರ್ತಿದ್ಯಮ್ಮ ನಿಂಗೆ? ಯಾರು ಹೇಳ್ಕೊಟ್ರು ನಿಂಗೆ ಡೈಲಾಗು? ಯಾರು ಹೇಳ್ಕೊಟ್ರು? ಅಮ್ಮ ಹೇಳ್ಕೊಟ್ಟಿದ್ದ. ಕ್ಯೂಟ್ ಕಿತ್ತೂರ್ ರೆಡಿ ಚೆನ್ನಮ್ಮ. ಆಕ್ಚುಲಿ ನಾನ್ ಸಾನ್ವಿ ಹೇಳ್ಕೊಟ್ಟಿದ್ದು ಇಂಡಿಪೆಂಡೆನ್ಸ್ ಡೇಗೆ ಮಾಡ್ಬೇಕಂತ ಸ್ಕೂಲಲ್ಲಿ. ಹೌದು, ಅವಳು ಹೇಳ್ಕೊಟ್ಟಿದ್ದು ಇವಳು ಕೇಳಿಸ್ಕೊಂಡೆ ಡೈಲಾಗ್ ಕಲ್ತ್ಬಿಟ್ಲು. ಎರಡನೇ ಅವ್ರು ಯಾವಾಗ್ಲೂ ಹಾಗೆ ಸ್ವಲ್ಪ ಫಾಸ್ಟ್ ಇರ್ತಾರೆ. ನಾನ್ ಎರಡನೇ ಮಗಳು, ಸೊ ನನಗೆ ಗೊತ್ತಿಲ್ಲ. ಓಕೆ, ವೆರಿ ನೈಸ್, ಗುಡ್ ಗುಡ್. ಓಕೆ, ಸೊ ಹಾಗಿದ್ರೆ ಇವಾಗ ಅಡಿಗೆ ಮನೆಗೆ ಹೋಗಿ ಜೋಳದ ವಡೆ ಶುರು ಮಾಡ್ಕೊಂಡು ಬನ್ನಿ ಹಾಗಿದ್ರೆ. ಸೊ ಈಗ ಜೋಳದ ವಡೆಗೆ ಏನೇನ್ ಬೇಕು ಇಂಗ್ರೀಡಿಯೆಂಟ್ಸ್ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ನೀವೇ ಹೇಳ್ಬಿಡಿ ಕಲಾವತಿ ಅವ್ರು ಏನೇನು ಅಂತ. ಓಕೆ, 1 ಕಪ್ ಗೋಧಿ ಹಿಟ್ಟು, 1 ಕಪ್ ಜೋಳದ ಹಿಟ್ಟು, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಇದು ಕಡಲೆ ಹಿಟ್ಟು 1-2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು, ಇದು ಕೊತ್ತಂಬರಿ ಬೀಜ, ಧನಿಯಾ, ಜೀರಿಗೆ, ಮತ್ತೆ ಇದು ಉದ್ದಿನ ಬೇಳೆ ಹಿಟ್ಟು ಮಾಡ್ಕೊಂಡಿನಿ. ಉದ್ದಿನ ಬೇಳೆನ ಹಿಟ್ಟು ಮಾಡ್ಕೊಂಡು, ಉದ್ದಿನ ಬೇಳೆ ಹಿಟ್ಟು ಬೇಕು, ಹಿಟ್ಟು ಇರಲ್ಲ ಅದಕ್ಕೆ ಮಿಕ್ಸಿಗೆ ಹಾಕಿ ಡ್ರೈ ರೋಸ್ಟ್ ಏನಿಲ್ಲ, ಸುಮ್ನೆ ಜಸ್ಟ್ ಹಾಗೆ ಬರೀ ಉದ್ದಿನ ಬೇಳೆ. ಓಕೆ ಓಕೆ ಓಕೆ. ಮಿಕ್ಸಿಗೆ ಹಾಕಿ ಇವಾಗ ಮತ್ತೆ ಉಪ್ಪು ಎಣ್ಣೆ ಇದೆ. ಉಪ್ಪು ಎಣ್ಣೆ ಇದೆ. ಓಕೆ, ಸೊ ಈಗ ಇಂಗ್ರೀಡಿಯೆಂಟ್ಸ್ ಆಯ್ತು. ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು? ಇವಾಗೆಲ್ಲ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೋಬೇಕು ಎಲ್ಲಾನು. ಎಲ್ಲ ಅಂದ್ರೆ ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿನಕಾಯಿ, ಜೀರಿಗೆ ಮತ್ತೆ ಧನಿಯಾ. ಓಕೆ, ಎಷ್ಟು ಮಿಕ್ಸಿಗೆ ಮಿಕ್ಸ್ ಮಾಡ್ಕೋಬೇಕು. ಅಂದ್ರೆ ಏನು ಹುರಿಯೋದ್ ಏನು ಇಲ್ಲ? ಇಲ್ಲ, ಸ್ವಲ್ಪ ನೀರ್ ಹಾಕಿ ಮಿಕ್ಸಿಗೆ ಗ್ರೈಂಡ್ ಮಾಡಿದ್ರು ಪರವಾಗಿಲ್ಲ. ನಾವು ಚಟ್ನಿ ಕನ್ಸಿಸ್ಟೆನ್ಸಿ ತರ. ಮತ್ತೆ ಆಮೇಲೆ ಹಿಟ್ಟಲ್ಲಿ ಕಲ್ಸ್ಕೊಂಡ್ ಬಿಡ್ತೀವಲ್ಲ ಎಲ್ಲ. ಓಕೆ, ಸೊ ಇವಾಗ ಫಸ್ಟ್ ಹಾಗಿದ್ರೆ ಮಿಕ್ಸಿ ಮಾಡ್ಕೊಂಡ್ಬಿಡೋಣ. ಓಕೆ, ಇವಾಗ ಇದಕ್ಕೆ ಇದು ಮಿಕ್ಸಿಗೆ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಮಿಕ್ಸಿಗೆ ಏನೇನು ಹಾಕಿದ್ದು ಜ್ಞಾಪಕ ಇದೆಯಲ್ಲ? ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಹಸಿಮೆಣಸಿನಕಾಯಿ, ಜೀರಿಗೆ ಮತ್ತೆ ಧನಿಯಾ. 5 ಐಟಮ್. ಫೈನ್ ಪೇಸ್ಟ್ ಇದೆ. ಇವಾಗ ನೀರನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ. ಕಲ್ಸಕ್ಕೆ ಬೆಚ್ಚಗೆ ಮಾಡ್ಕೊ, ಕುದಿಬಾರ್ದು, ಜಸ್ಟ್ ಉಗುರು ಬೆಚ್ಚಗೆ. ಅಂದ್ರೆ ಸಾಮಾನ್ಯ ಜೋಳದ ರೊಟ್ಟಿ ಮಾಡ್ಬೇಕಾದ್ರೂ ಬಿಸಿ ನೀರ್ ಹಾಕ್ತಿವಿ. ಹೌದಾ? ಜಾಸ್ತಿ ಬಿಸಿ ಇರುತ್ತೆ, ಕುದಿಬೇಕು ಅವಾಗ. ಇದು ಜಸ್ಟ್ ವಾರ್ಮ್ ವಾಟರ್. ಓಕೆ ಓಕೆ ಓಕೆ. ಸೊ ಸುಮ್ನೆ ಸ್ವಲ್ಪ ಬೆಚ್ಚಗಾದ್ರೆ ಮಿಕ್ಸ್ ಮಾಡಕ್ ಈಸಿ. ಸೊ ಈಕ್ವಲ್ ಕ್ವಾಂಟಿಟಿ ತಗೊಂಡಿದ್ದೀರಲ್ಲ ಜೋಳ ಮತ್ತೆ ಗೋಧಿ ಹಿಟ್ಟು ಈಕ್ವಲ್ ಕ್ವಾಂಟಿಟಿ. 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು, 2 ಟೇಬಲ್ ಸ್ಪೂನ್ ಉದ್ದಿನ ಹಿಟ್ಟು, ಉದ್ದಿನ ಬೇಳೆ ಹಿಟ್ಟು. ಕರೆಕ್ಟ್. ಅದು ಏನು ರೋಸ್ಟ್ ಗಿಸ್ಟ್ ಏನು ಮಾಡಿಲ್ಲ, ಡೈರೆಕ್ಟ್ ಆಗಿ ಉದ್ದಿನ ಬೇಳೆನ ಮಿಕ್ಸಿ ಮಾಡ್ಕೊಂಡಿರೋದು ಅಷ್ಟೇ. ಇವಾಗ ನೀರು ಬೆಚ್ಚಗಾಗಿದೆ, ಆಫ್ ಮಾಡೋಣ. 1 ಕಪ್ ಗೋಧಿ ಹಿಟ್ಟು, 1 ಕಪ್ ಜೋಳದ ಹಿಟ್ಟು ಮಿಕ್ಸ್ ಮಾಡ್ತೀನಿ. ಎಲ್ಲ ಒಟ್ಟಿಗೆ ಹಾಕೊಂಡ್ಬಿಡ್ತೀನಿ. ವೆರಿ ನೈಸ್. ಕಡಲೆ ಹಿಟ್ಟು 2 ಟೇಬಲ್ ಸ್ಪೂನ್, ಉದ್ದಿನ ಬೇಳೆ ಹಿಟ್ಟು 2 ಟೇಬಲ್ ಸ್ಪೂನ್, ಮಿಕ್ಸಿಗೆ ಮಾಡಿದ್ವಲ್ಲ ಫೈನ್ ಪೇಸ್ಟ್ ಎಲ್ಲ, ಚಿಲ್ಲಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಜೀರಿಗೆ, ಧನಿಯಾ, ಇದೆಲ್ಲ ಮಿಕ್ಸ್ ಮಾಡು ಇದ್ರಲ್ಲಿ ಹಾಕಿ. ನೈಸ್. ಸೊ ನೀರ್ ಸೇರಿಸೋ ಅವಶ್ಯಕತೆನೆ ಬರಲ್ಲ? ಇಲ್ಲ, ಬೇಕಾದ್ರೆ. ಓಕೆ ಓಕೆ. ನಮ್ಗೆ ಎಷ್ಟು ಮಸಾಲ ಖಾರ ಅದು ಎಷ್ಟು ಬೇಕು ರುಚಿ ನೋಡ್ಕೊಂಡು ಹಾಕೋಬಹುದು. ನೀವು ಎಷ್ಟು ಹಸಿಮೆಣಸಿನಕಾಯಿ ಹಾಕೊಂಡಿದ್ದೀರಾ ಈಗ? ಇವಾಗ 5 ಹಸಿಮೆಣಸಿನಕಾಯಿ ಹಾಕೊಂಡಿದ್ದೀನಿ. 5. ಓಕೆ. ರುಚಿಗೆ ತಕ್ಕಷ್ಟು ಉಪ್ಪು. ಮೆಷರ್ಮೆಂಟ್ ಚೆನ್ನಾಗಿ ನೆನ್ಪಿಡಿ ಕರೆಕ್ಟ್ ಆಗಿ, ಯಾಕಂದ್ರೆ ಮೆಷರ್ಮೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ 1 ಕಪ್ ಗೋಧಿ ಹಿಟ್ಟು, 1 ಕಪ್ ಜೋಳದ ಹಿಟ್ಟು, 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು, 2 ಟೇಬಲ್ ಸ್ಪೂನ್ ಉದ್ದಿನ ಬೇಳೆ ಹಿಟ್ಟು ಆಕ್ಚುಲಿ. ಅಂಡ್ ನಾವು ಮಿಕ್ಸ್ ಮಾಡ್ಕೊಂಡಿರುವಂತದ್ದು, ಇದು ಗಟ್ಟಿಯಾಗಿ ನಾದಬೇಕು. ಹೌದಾ? ಅಂದ್ರೆ ಚಪಾತಿ ಹಿಟ್ಟಿಗಿಂತ ಗಟ್ಟಿ.
ಓಕೆ, ಈಗ ಹಿಟ್ ರೆಡಿ ಆಗಿದೆ. ರೆಡಿ ಆಗಿದೆ. ಒಂದ್ಸಲ ಹಿಂಗ್ ಟಚ್ ಮಾಡಿ ನಮ್ಮ ಆಡಿಯನ್ಸ್ ಕನ್ಸಿಸ್ಟೆನ್ಸಿ ತೋರಿಸಿ. ಗಟ್ಟಿಯಾಗಿದೆ ನೋಡಿ, ನೋಡಿ ಗಟ್ಟಿ ಗಟ್ಟಿಯಾಗಿದೆ. ಚಪಾತಿ ಅಷ್ಟು ಸಾಫ್ಟ್ ಅಲ್ಲ, ಸ್ವಲ್ಪ ಹಾರ್ಡ್, ಸ್ವಲ್ಪ ಹಾರ್ಡ್ ಇದೆ. ಇವಾಗ 2 hours ಇದು ಚೆನ್ನಾಗಿ ನೆನಿಬೇಕು. ಓಕೆ, 2 ಗಂಟೆಗಳ ಕಾಲ ನಾವು ಅದನ್ನ ಚೆನ್ನಾಗಿ ನೆನೆಸ್ಬೇಕು ಇವಾಗ. ಓಕೆ, ಓಕೆ, ಈಗ ನಾವು 2 hour ಆಯ್ತು ಹಿಟ್ಟು ಕಲಸಿ ನೆನ್ಸಿ ನೋಡಿ ತೆಗೆದಿಟ್ಕೊಂಡಿದೀವಿ. ಸೊ ಚೆನ್ನಾಗಿ ನೆಂದಿದೆ ಹಿಟ್ಟು. ಎಣ್ಣೆ ಇವಾಗ ಕಾಯಕ್ಕೆ ಇಟ್ಟಿದೀವಿ. ಜೋಳದ ವಡೆ ಅಂದ ಮೇಲೆ ಡೀಪ್ ಫ್ರೈಡೆ ಅಲ್ವಾ, ವಡೆ ಅಂದ್ಮೇಲೆ ನಾವು ಎಣ್ಣೆಲಿ ಕರಿಬೇಕು. ಸೊ ಹಾಗಾಗಿ ಎಣ್ಣೆ ಬಿಸಿಗೆ ಇಟ್ಕೊಂಡಿದೀವಿ. ಕಲಾವತಿ ಅವರೇ, ನೀವೇನ್ ನಿಮ್ ಫುಲ್ ನೇಮ್ ಏನ್ ಹೇಳಿದ್ರಿ ನಂಗೆ ಅವಾಗ್ಲೇ? ಕಲಾವತಿ ಸಚಿನ್ ಪಾಟೀಲ್. ಕಲಾವತಿ ಸಚಿನ್ ಪಾಟೀಲ್ ಅಂದ್ರೆ ಪಾಟೀಲ್ ಅಂದ್ರೆ ಆಕ್ಚುಲಿ ಪೊಲೀಸ್ ಪಾಟೀಲು. ನೇಸ್ ಊರ್ ಗೌಡ್ರಿ ಇವರು. ಗೌಡ್ರ ಮನೆ ಸೊಸೆ, ಸಣ್ಣ ಸೊಸೆರಿ. ವೆರಿ ನೈಸ್. ಸೊ ನೀವ್ ಏನ್ ಓದಿರೋದು? ನಾನು ಗ್ರಾಜುಯೇಟ್. ಗ್ರಾಜುಯೇಟ್. ಕೆಲಸ ಮಾಡಿರೋದು ಎಕ್ಸ್ಪೀರಿಯನ್ಸ್ ಏನಾದ್ರು ಇದೆಯಾ? ಹಾ, ಕೆಲಸ ಮಾಡಿದ್ದೀನಿ. ಫಸ್ಟ್ ಬಿಫೋರ್ ಮ್ಯಾರೇಜು ಕೆಲಸ ಮಾಡಿದ್ದೀನಿ. ನಮ್ ಫಾರ್ಮಸಿ ಇತ್ರಿ. ಓ, ವೆರಿ ನೈಸ್. ಅಲ್ಲಿ ಓನ್ ಇತ್ತು. ಇವಾಗ ಹೌಸ್ ವೈಫ್. ಆಕ್ಚುಲಿ ಆಫ್ಟರ್ ಡೆಲಿವರಿ ನನ್ಗೆ ಆಗ್ಲಿಲ್ಲ. ಪ್ರೆಗ್ನೆನ್ಸಿ ಟೈಮ್ ಕನ್ಸೀವ್ ಆಗುತ್ತೆ, ಅವಾಗೇ ಆಗಿಲ್ಲ. ಯಾಕಂದ್ರೆ 2 ಮಕ್ಳು ಬೇರೆ ಅಂದ್ರೆ ಸ್ವಲ್ಪ ಇದ್ ಮಾಡ್ಬೇಕಲ್ಲ. ಇವಾಗ ಹೌಸ್ ವೈಫ್. ವೆರಿ ನೈಸ್. ಹೌಸ್ ವೈಫ್ಗೆ ಕೆಲಸ ಜಾಸ್ತಿ ಜಾಸ್ತಿ, ನಮ್ಗೆ ಡ್ಯೂಟಿ ಜಾಸ್ತಿ ಅನ್ಸ್ತಾರೆ. ಎನಿವೇಸ್, ಸೊ ನೀವ್ ಜೋಳದ ಹಿಟ್ಟೆಲ್ಲ ಏನ್ ಊರಿಂದ ತರೋದಾ ಹೇಗೆ? ಹಾ, ಜೋಳ ಊರಿಂದ ತಗೊಂಡ್ ಬರ್ತೀವಿ. ಓ, ಜೋಳ ತಂದು ನೀವು ಬೀಸ್ಕೊಳ್ತೀರಾ? ನೈಸ್. ಯಾಕಂದ್ರೆ ಎಲ್ರು ಹೇಳೋದಂದ್ರೆ ಊರಿಂದ ಆದ್ರೆ ಅದೇನೋ ಜಿಗಟ್ ಬರುತ್ತೆ ಅಂತ. ಇಲ್ಲಿದು ಜೋಳದ ಹಿಟ್ಟಲ್ಲಿ ಜಿಗಟ್ ಇರಲ್ಲ ಅಂತ ಹೇಳ್ತಾರೆ. ನೀವು ಜೋಳದ ರೊಟ್ಟಿ ಮಾಡ್ತೀರಾ? ಹೌದು, ತುಂಬಾ ಚೆನ್ನಾಗಿ ಮಾಡ್ತೀನಿ. ಎಲ್ಲರಿಗೂ ಇಷ್ಟ. ನೇಬರ್ಸ್ ಎಲ್ಲರೂ ಕೇಳ್ತಾ ಇರ್ತಾರೆ, ಮಾಡಿ ಕೊಡಿ ಅಂತ ಇರ್ತಾರೆ. ಹೌದಾ? ನಂಗೂ ಜೋಳದ ರೊಟ್ಟಿ ಬಡಿ ಸ್ವಲ್ಪ ಗಂಟ್ಲು ಏನೋ ಕೆಮ್ತಾ ಇದ್ದೀನಿ ನಾನು. ಜೋಳದ ರೊಟ್ಟಿ ಬಡಿಯೋದ್ ನೋಡೋದು ತುಂಬಾ ಇಷ್ಟ ಹಂಗೆ. ಹೌದಾ? ಓಕೆ, ಒಂದ್ಸಲ ಅದು ಮಾಡಿ ತೋರಿಸ್ತೀನಿ. ಅದೇ ಹಂಗೆ ಕಮಿಟ್ ಮಾಡ್ಸ್ಕೊಂಡ್ವಿ. ವೆರಿ ನೈಸ್. ಹೇಗೆ ಇವಾಗ ಇದನ್ನ ಲಟ್ಟಿಸ್ಕೊಳ್ತೀರಾ ಅಥವಾ ಏನ್ ಮಾಡ್ತೀರಾ? ಇಲ್ಲ, ಕೈಯಲ್ಲೇ ತಟ್ಟಿ ಚಿಕ್ಕ ಚಿಕ್ಕದಾಗಿ ಕೈಯಲ್ಲಿ ಎಣ್ಣೆಯಲ್ಲಿ ಕರಗಿ. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ನಾವು ಟೆಸ್ಟಿಂಗ್ ಹಾಕ್ದಂಥದ್ದು ಚೆನ್ನಾಗಿ ಮೇಲ್ಗಡೆ ತೇಲ್ತಾ ಇದೆ ನೋಡಿ. ಓಕೆ, ಇವಾಗ ವಡೆ ಇವಾಗ ಚಿಕ್ಕದು ಇಷ್ಟು ತಗೊಂಡು ಒಂದು ಪೂರಿ ಲಟ್ಸೋ ಥರದ್ದಲ್ವಾ, ಅಷ್ಟು ಉಂಡೆ ಮಾಡ್ಕೊಂಡು ಚೂರಿ ಎಣ್ಣೆ ಮಾಡ್ಕೋಬೇಕು ಕೈಗೆ. ಹಾ, ಎಣ್ಣೆ ಮಾಡ್ಕೋಬೇಕು. ನಾವ್ ಈ ಆಂಬೋಡೆ ಎಲ್ಲ ತಟ್ಟೋ ಹಾಗೆ, ಆಂಬೋಡೆ ಮದ್ದು ವಡೆ ಎಲ್ಲ ತಟ್ತೀವಲ್ಲ. ಓಹ್, ಚೆನ್ನಾಗಿ ಉಬ್ಬಿದೆ. ಚೆನ್ನಾಗಿ ಉಬ್ತಿದ್ದು. ಓ, ಪೂರಿ ತರ ಆಗೋಯ್ತು ಫುಲ್ ಇದಲ್ವಾ? ಚೆನ್ನಾಗಿ ಉಬ್ತು ಪೂರಿ ತರ. ಅಲ್ಲಿ ಹೊಡೆದಿದೆ ಅನ್ಸುತ್ತೆ ಅದೊಂಚೂರು. ಹೊಡೆದ್ರು ಇದು ಚೆನ್ನಾಗಿ ಉಬ್ಬತ್ತೆ. ನೈಸ್. ಓ, ಅದಕ್ಕೋಸ್ಕರ ಇವ್ರು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡ್ರದು ಇದಕ್ಕೆ ತಾನೆ? ಹೌದೌದು. ಚೆನ್ನಾಗಿದೆ, ಇದೇ ಚೆನ್ನಾಗಿದೆ ನಿಮ್ದು ಬುತ್ತಿ. ಹೌದು, ಅದು ರೊಟ್ಟಿಗಂತ. ಹೌದಾ? ಜೋಳದ ರೊಟ್ಟಿ ಹಾಕಿ. ವೆರಿ ನೈಸ್. ಚೆನ್ನಾಗಿದೆ. ಬುತ್ತಿಗೆ ನೀಟಾಗಿ ಟಿಶ್ಯೂ ಹಾಕಿ ರೆಡಿ ಮಾಡಿ ಇಟ್ಟಿದ್ದಾರೆ. ವೆರಿ ನೈಸ್. ಉಬ್ಬೆ ಇದೆ ಇದು. ಇನ್ನೂ ಉಬ್ಬೆ ಇರುತ್ತೆ ಅದು. ಹೌದಾ? ಒಬ್ಬೊಬ್ರು ಕೆಲವರು ಜನ ಏನ್ ಮಾಡ್ತಾರೆ, ದಪ್ಪನೇ ಇದ್ ಮಾಡ್ತಾರೆ. ಈ ತರ ದಪ್ಪನೇ ಮಾಡ್ತಾರೆ. ನಾನ್ ಸ್ವಲ್ಪ ತೊಳಗೆ ಮಾಡ್ತೀನಿ. ನೈಸ್ ನೈಸ್. ನೋಡಕ್ ಒಂದ್ ಸ್ವಲ್ಪ ಕಚೋರಿ ಎಲ್ಲ ಮಿಕ್ಸ್. ಕರೆಕ್ಟ್. ಅದು ಎಷ್ಟು ಕನ್ಸಿಸ್ಟೆನ್ಸಿ ಇದೆ ಅಂತ ಒಂದ್ಸಲ ತೋರಿಸಿ ನಮ್ ಕ್ಯಾಮ್ರಾಗೆ. ಅಲ್ಲ, ಹಂಗೆ ನೋಡಿ, ಇದು ಈ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ವೆರಿ ನೈಸ್. ಚೆನ್ನಾಗಿ ಉಬ್ತದೆ ಅಲ್ಲ? ನೈಸ್. ಸೊ ನೆನಿಬೇಕು ಹಿಟ್ಟು, ಇಲ್ಲ ಅಂತಂದ್ರೆ 1-2 hours ಚೆನ್ನಾಗಿ ನೆನಿಬೇಕು. ನಿಮ್ ಮಕ್ಳಿಗೆ ಇಷ್ಟನಾ ಇದು? ತುಂಬಾ ಇಷ್ಟ. ಯಾಕಂದ್ರೆ ಮಕ್ಳಿಗೆ ಯಾವಾಗ ಕರ್ದು ತಿಂಡಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಎಲ್ಲರಿಗೂ ಇಷ್ಟ.
ನಿಮ್ಮ ಯಜಮಾನ್ರಿಗೆ ನೀವು ಮಾಡೋದು ತುಂಬಾ ಇಷ್ಟ ಸಚಿನ್ ಅವ್ರಿಗೆ? ಅವ್ರಿಗೆ ಎಲ್ಲಾನು ಇಷ್ಟ ಆಗುತ್ತೆ ಆಕ್ಚುಲಿ. ಹೌದಾ? ಬಟ್ ಸ್ಪೆಷಲಿ ಮಸಾಲಾ ರೈಸ್ ಈ ತರ ಕೇಳ್ತಾರೆ. ರೈಸ್ ಮಾತ್ರಗಳು ಇಷ್ಟ? ಎಲ್ಲಾನು ಇಷ್ಟ ಆಗುತ್ತೆ. ನಾನು ಮಾಡಿದ್ದೆಲ್ಲಕ್ಕೆ ಅಪ್ರಿಶಿಯೇಟ್ ಮಾಡ್ತಾರೆ. ಹೌದಾ? ನಮ್ಮ ಅತ್ತೆ ಮಾವನು ಅಷ್ಟೇ, ಎಲ್ಲಾ ಮಾಡಿದ್ದಕ್ಕೆ ಅಪ್ರಿಶಿಯೇಟ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತೀವಿ ಅಂತ ಹೇಳ್ತಾರೆ. ನಾವು ಅಡಿಗೆ ಮಾಡಿದಾಗ ತಿನ್ನೋರು ಖುಷಿಯಾಗಿ ಇಷ್ಟಪಡ್ತಿದ್ರೆ ನಮಗ್ ಖುಷಿ, ಜಾಸ್ತಿ ಖುಷಿ ಆಗುತ್ತೆ. ಮದ್ವೆಗೆ ಎಷ್ಟು ವರ್ಷ ಆಯ್ತು? ಇವಾಗ 9 years ಆಯ್ತು. 9 years ಆಯ್ತಾ? ನೈಸ್. ಆಯ್ತಲ್ಲ. ಏನೋ ಹೇಳ್ತಾ ಇದ್ರಿ, ಇದನ್ನ ಬೇರೆ ಸ್ಟೈಲ್ ಅಲ್ಲೂ ಬೇರೆ ಸ್ಟೈಲ್ ಅಲ್ಲೂ ಮಾಡ್ಬೋದು. ಇದಕ್ಕೆ ಮೆಣಸಿನ್ಕಾಯಿ ಬೇಡ ಅಂದ್ರೆ ನಾವು ಖಾರ, ಚಿಲ್ಲಿ ಪೌಡರ್, ಅಚ್ಚಕಾರದ ಪುಡಿ ಮತ್ತೆ ಕರಿಬೇವು ಕಟ್ ಮಾಡಿ, ಸಣ್ಣ ಕಟ್ ಮಾಡಿ ಬಾಯಿಗೆ ಸಿಗ್ಬೇಕು ಅನ್ನೋದಿದ್ರೆ ಮಾಡ್ಬೋದು. ಕರಿಬೇವು, ಕೊತ್ತಂಬರಿ ಎಲ್ಲ ಇನ್ಸ್ಟೆಡ್ ಆಫ್ ಗ್ರೈಂಡಿಂಗ್ ನಾವು ಡೈರೆಕ್ಟ್ಲಿ ಕಟ್ ಮಾಡಿ ಹಾಕ್ಬೋದು. ಅದು ನೋಡಕ್ ಅವಾಗ ಬೇರೆ ತರ ಇರುತ್ತೆ, ಮಸಾಲೆ ಅದು ಕಲರು ಬೇರೆ ಬರುತ್ತೆ, ರೆಡ್ ಕಲರ್ ಬರುತ್ತೆ. ನಿಮ್ ಮನೇಲಿ ಇದು ಇಷ್ಟನಾ? ಇದು ಇಷ್ಟ ನಮ್ಗೆ. ಸೊ ಕಲಾವತಿ ಅವ್ರಿಗೆ ಬೇರೆ ಏನಾದ್ರು ಹಾಬೀಸ್ ಇದೆಯಾ? ಹಾಬೀಸ್ ಅಂದ್ರೆ ಕುಕಿಂಗ್ ಇಷ್ಟಪಡ್ತೀನಿ. ಅದಕ್ಕೆ ಬೇರೆ ಏನಾದ್ರು ಡಾನ್ಸ್ ಇಷ್ಟಪಡ್ತೀನಿ. ಕಲ್ತಿದ್ದೀರಾ? ಕಲ್ತಿದ್ದೀನಿ. ಹೌದಾ? ಯಾವ ಫಾರ್ಮ್ ಕಲ್ತಿದ್ದೀರಾ? ಅಂದ್ರೆ ಸೆಮಿ ಕ್ಲಾಸಿಕಲ್ ಮತ್ತೆ ವೆಸ್ಟರ್ನ್ ಈ ತರ ಸಾಲ್ಸಾ. ಅದು ಮುಂಚೆ ಮಾಡ್ತಾ ಇದ್ದೆ, ಮದುವೆಗಿಂತ ಮುಂಚೆ. ಇವಾಗ ಏನಿಲ್ಲ. ಸಾಲ್ಸಾ ಕಲ್ತಿದ್ರೆ ಗಂಡನ ಇಟ್ಕೊಂಡು ಮತ್ತೆ ಸಾಲ್ಸಾ ಡಾನ್ಸ್ ಮಾಡ್ಬಿಡೋದು ತಾನೆ. ಅವ್ರಿಗೆ ಕಲ್ಸಿದ್ರಾ ನೀವು ಸಾಲ್ಸಾ? ಇಲ್ಲ, ಅವ್ರಿಗೆ ಹೇಳ್ಕೊಡ್ಬೇಕು, ಡಾನ್ಸ್ ಪಾರ್ಟ್ನರ್ ಆಗ್ಬೇಕು ಅಂದ್ರೆ. ವೆರಿ ನೈಸ್. ಸೊ ಇವಾಗ ಮತ್ತೆ ಡಾನ್ಸ್ ಮಿಸ್ ಮಾಡಲ್ವಾ ನೀವು? ಮಾಡ್ತೀನಿ. ಇವಾಗ ನನ್ ಮಗ ಹೇಳ್ಕೊಡ್ತೀನಿ ನಿಮ್ ಮಗಳಿಗೆ. ವೆರಿ ನೈಸ್. ಅದೇ ಹೇಳಿದ್ಲಲ್ಲ, ಡೈಲಾಗ್ ಹೇಳ್ಕೊಡಿ ನೀವೇ ಅಂತ. ಹೌದೌದು. ಹೆಂಗೆ ನಾವು ನಮ್ ಕೈ ಚಳಕ ಟ್ರೈ ಮಾಡ್ತಾ ಇದೀವಿ. ಜೋಳದ ವಡೆ, ಜೋಳದ ರೊಟ್ಟಿ ಅಂತೂ ಯಾವತ್ತೂ ಬರ್ದಿಲ್ಲ, ಸೊ ಅದಕ್ಕೆ ಜೋಳದ ವಡೆನ ಮಾಡ್ತಾ ಇದೀವಿ. ನಿಮ್ಮಷ್ಟು ಫಾಸ್ಟ್ ಆಗಿ ಮಾಡ್ತಾ ಇದ್ವೇನೋ ನೋಡೋಣ. ಇದು ಸಮವಾಗಿ ತಟ್ಟಬೇಕು ಆಕ್ಚುಲಿ, ಅದು ನಂಗೆ ತಟ್ಟುವಾಗ ಗೊತ್ತಾಗ್ತಾ ಇದೆ. ನಾಟ್ ಬ್ಯಾಡ್. ತಟ್ಕೊಳ್ಳಿ ನೀವು. ಇವಾಗ ಇದೇ ಚಾಲೆಂಜ್, ನಾನು ಉಬ್ಬುತ್ತೋ ಇಲ್ವೋ ಅಂತ ನೋಡ್ತಾ ಇದ್ದೀನಿ ನಾನು. ಅಯ್ಯೋ, ಟರ್ನ್ ಮಾಡಿ ಉಬ್ಬತ್ತೆ. ಎಸ್, ಓಕೆ. ಸದ್ಯ ಬೇಜಾರ ಹೋಗಿತ್ತು, ನಾನು ಉಬ್ಲಿಲ್ಲಪ್ಪ ಅಂತ. ಸದ್ಯ ಹೋಗ್ತು. ಸ್ವಲ್ಪ ಜಾಸ್ತಿ ಮಾಡ್ಬೇಕಾ ಇಡ್ಲಿನ? ಇಷ್ಟೇ, ಪರವಾಗಿಲ್ಲ. ಚೂರು. ಓಕೆ, ಜೋಳದ ವಡೆ ರೆಡಿಯಾಗಿ ಇವಾಗ ನಾವು ರುಚಿ ನೋಡೋದಕ್ಕೋಸ್ಕರ ಕಾಯ್ತಾ ಇದೆ ತಟ್ಟಿನಲ್ಲಿ. ಸೊ ಇದ್ರ ಜೊತೆ ಮೊಸರು ಹಾಕೊಂಡು ತಿನ್ಬೇಕು ಅಂತ ಹೇಳಿದ್ರು. ಸಾಮಾನ್ಯವಾಗಿ ಬರೀ ಮೊಸರೇನ ಅಥವಾ ಚಟ್ನಿನೂ ಮಾಡ್ಕೋಬಹುದು, ಏನಾದ್ರು ನಮ್ ಇಷ್ಟ. ಬ್ರೌನ್ ಚಟ್ನಿ ಮಾಡ್ತಾರಲ್ಲ, ಕಡ್ಲೆಕಾಯಿ ಬೀಜ ಚಟ್ನಿ ಮಾಡಬಹುದು. ನೈಸ್. ಓಕೆ, ಇವಾಗ ನೀವು ಮೊಸರು ಹಾಕೊಳ್ಳಿ, ನಾನ್ ಬರೀ ಇದು ತಿಂದು ಫಸ್ಟ್ ರುಚಿ ಹೇಗಿದೆ ಅಂತ. ಓಕೆ. ಯಾಕಂದ್ರೆ ಇದ್ರಲ್ಲೇ ಹಸಿಮೆಣಸಿನ್ಕಾಯಿ ಎಲ್ಲ ಇರೋದ್ರಿಂದ. ಹೌದೌದು. ಕೆಲವೊಂದ್ಸಲ ಬೇಕಾಗಲ್ಲ ಅನ್ಸುತ್ತೆ, ಕೆಲವೊಬ್ರು ಟೀ ಜೊತೆನೂ ತಿಂತಾರೆ, ಸ್ನಾಕ್ಸ್ ತರ ಟ್ರೈ ಮಾಡ್ಬೋದು. ನೈಸ್. ಓಕೆ, ನಂಗೆ ಇದನ್ನ ಹಿಂಗ್ ಮುರಿಬೇಕು ಅನಿಸ್ತಲ್ಲ, ಹಂಗೆ ಬೈಟ್ ಮಾಡ್ಬೇಕು ಅನಿಸ್ತದೆ. ಸೊ ಲೆಟ್ ಮಿ ಟೇಕ್ ಅ ಬೈಟ್. ಚೆನ್ನಾಗಿ, ಏನು ಬೇಕಾಗೋದೇ ಇಲ್ಲ ಜೊತೆಗೆ. ಜೀರಿಗೆ, ಹಸಿಮೆಣಸಿನ್ಕಾಯಿ ಘಮ ಎಲ್ಲ ಹಂಗೆ ಬರ್ತದೆ. ಏನ್ ನಮ್ಗೇನು ಕಾಂಬಿನೇಷನ್ ಬೇಕಾಗಿಲ್ಲ ನಮಗೆ, ಹಂಗೆ ಸಖತ್ತಾದ. ವೆರಿ ನೈಸ್. ನೋಡಿ, ಇದು ಮೇಲಿನ ಪದ್ರ. ನನಗೆ ಆ್ಯಕ್ಚುಲಿ ಹಿಂಗೆ ಪದ್ರ ತಿನ್ನೋದು ಇಷ್ಟ. ಹೆಂಗೆ ಅನಿಸ್ತಿದೆ ಇವತ್ತು ನೀವು ಮಾಡಿರೋದು? ತುಂಬಾ ಚೆನ್ನಾಗಿದೆ. ರೆಗ್ಯುಲರ್ ಆಗಿ ನೀವು ಮಾಡೋ ಥರನೇ ಇದೆಯಾ? ಹೌದಾ? ಓಕೆ, ವೆರಿ ನೈಸ್. ಸೊ ನೋಡ್ಕೊಂಡ್ರಿ ಅಲ್ವಾ ಜೋಳದ ವಡೆ ನಮ್ಮ ಕಲಾವತಿಯವರು ಹೇಗೆ ಮಾಡಿದ್ರು ಅಂತ. ಸೊ ಇವತ್ತು ಒಂದು ಒಳ್ಳೆ ರೆಸಿಪಿನ ಇವ್ರು ನಮಗೆ ಹೇಳ್ಕೊಟ್ಟಿದ್ದಾರೆ. ಇದನ್ನ ಬೇರೆಯವರು ಬೇರೆ ಬೇರೆ ಹೆಸರಲ್ಲಿ ಕರೀತಾರೇನೋ ನನಗೆ ಗೊತ್ತಿಲ್ಲ, ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ಕರೀತಾ ಇರ್ತಾರೆ. ದಪಾಟಿ ಅಂತೂ ಕರೀತಾರೆ. ಏನಂತ? ದಪಾಟಿ ಅಂತೆ. ಕೇಳಿಲ್ಲ, ಉತ್ತರ ಕರ್ನಾಟಕ ಸೈಡ್ ಹೇಳ್ತಾರೆ. ದಪಾಟಿ.
ಮತ್ತೆ ಜೋಳದ ವಡೆ ಹೇಳೋದು ಹೇಳಿ, ಅದು ಉತ್ತರ ಕರ್ನಾಟಕನೇ. ಕೆಲವರು ಜನ ದಪಾಟಿ ಅಂತಾರೆ, ಕೆಲವರು ಜನ ಜೋಳದ ವಡೆ ಅಂತಾರೆ. ಹಾಗೆ ಓಕೆ, ದಪಾಟಿ ಜೋಳದ ವಡೆ ಏನಾದ್ರೂ ಆಗ್ಲಿ ಸೂಪರ್ ಆಗಿದೆ ಇದು. ಸೊ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆ, ಸೊ ಎಸ್, ಇವತ್ತಿನ ಎಪಿಸೋಡು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಮತ್ತೆ ಮುಂದಿನ ಎಪಿಸೋಡ್ ಅಲ್ಲಿ ನಿಮ್ಮ ಭೇಟಿ. ಅಲ್ಲಿ ತನಕ ಒಂದ್ ಬೈ ಹೇಳ್ಬಿಡಿ. ಬೈ, ಟಾಟಾ, ಬೈ ಬೈ, ಲವ್ ಯು ಆಲ್.